ಅಯ್ಯೋ ಅಲ್ಲಿ ನೋಡಿ ಇಲ್ಲಿ ಕಿತ್ಕೊ ಹೋಯ್ತೈತೆ. ಹೊಡೀರಿ ಹೊಡೀರಿ ಕಾಡಂದಿಯ ಕಿತ್ಕೊ ಹೋಯ್ತೈತೆ ಹಂಗೆ. ಈಗ ಬನ್ನಿ ವೇಟ್ ಮಾಡೋದಕ್ಕೆ ಡೆಸರ್ಟ್ ಕ್ಯಾಂಪಿಂಗಿಗೆ ಹೋಗೋಣ. ಒಳಗೆ ಹೋದ್ಮೇಲೆ ನಮ್ಮ ವೆಲ್ಕಮ್ ಡ್ರಿಂಕ್ಸ್ ಮತ್ತು ಒಂದು ಸ್ವೀಟ್ಸ್ ಅಂತ ಕೊಡ್ತಾರೆ. ಆ ಜಾಗದಲ್ಲಿ ನನಗೆ ಒಂದು ತುಂಬ ಖಾರವಾದಂಥ ಒಂದು ಸನ್ನಿವೇಶ ನಡೀತು. ಬ್ರದರ್, ವಾಟ್ ಯು ಡೂ ಇದ್ರ ವಿತ್ ದಿಸ್ ಆ್ಯಕ್ಚುಲಿ? ಮನಸ್ಸಿಗೆ ಎಷ್ಟು ಬೇಜಾರಾಯಿತು ಅಂದರೆ, ಯಾವುದೋ ದೇಶದಲ್ಲಿ ನಿಂತು ನಾವು ಮಾತಾಡೋಕ್ಕೂ ಒಂದು ಮಾತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಸುಮ್ಮನಾಗ್ಬಿಟ್ಟೆ. ನಾನೊಬ್ಬ ಯೂಟ್ಯೂಬರ್ ಅನ್ನೋದನ್ನು ಮರ್ತುಬಿಡಿ, ನನ್ನನ್ನು ಕಸ್ಟಮರ್ ಅಂತ ನೋಡಿದಾಗ ಒಬ್ಬ ಫಾರಿನರ್ಗೆ ಅವ್ರು ಟ್ರೀಟ್ ಮಾಡಿದ ರೀತಿ ನಿಜವಾಗ್ಲೂ ಮನಸ್ಸಿಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಬಂಧುಗಳೇ, 300 ವರ್ಷದ ಹಿಂದೆ ದುಬೈ ಒಂದು ಮರುಭೂಮಿ ಆಗಿತ್ತು. ಇಲ್ಲಿದ್ದಿದ್ದು 700ರಿಂದ 800 ಜನ. ಅದು ಮೀನು ಹಿಡಿಯೋ ಒಂದು ಹಳ್ಳಿ ಆಗಿತ್ತು ಅಷ್ಟೇ. ಈ ಮರುಭೂಮಿ ಅಂತ ಹೇಳಿದೆ ಅಲ್ವಾ, ಅಂಥ ಒಂದು ಮರುಭೂಮಿಗೆ ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಕರ್ಕೊಂಡು ಹೋಗಿ ಬಂದಿದ್ದಾರೆ ಡೆಸರ್ಟ್ ಸಫಾರಿ ಅವರು. ಬರೀ ಮರುಭೂಮಿ ಒಂದಲ್ಲ ಬಂಧುಗಳೇ, ಇಲ್ಲಿದ್ದು ಲೋಕಲ್ ಫುಡ್ ಎಲ್ಲನೂ ಟೇಸ್ಟ್ ಮಾಡ್ತೀನಿ. ನನಗೆ ಅದು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ನನ್ನ ಜೊತೆ ನೀವು ನೋಡ್ತೀರಾ, ಬನ್ನಿ ಹೋಗೋಣ. ನಾವು ದುಬೈ ಬಿಟ್ಟು ಅಬುದಾಬಿ ಮುಖಾಂತರ ನಾವು ಡೆಸರ್ಟ್ ಸಫಾರಿಗೆ ಹೊರಟ್ವಿ. ದುಬೈಗೆ ಬಂದಾಗಲಿಂದ ಬರೀ ನಾವು ಬಿಲ್ಡಿಂಗ್ಗಳು ಅವು ಇವನ್ನೆಲ್ಲ ನೋಡಿ ನೋಡಿ ನನಗೂ ಬೇಸತ್ತೋಗಿತ್ತು. ಈ 300 ವರ್ಷದಿಂದ ದುಬೈ ನಿಜವಾಗ್ಲೂ ಯಾವ ಥರ ಇತ್ತು, ಆ ಮಳ್ಳುಗಾಡು ನೋಡಬೇಕು ಅಂತ ನನಗೂ ಆಸೆ ಆಗಿತ್ತು. ನನ್ನ ಜೀವನದಲ್ಲಿ ನಾನು ಮಳ್ಳುಗಾಡು ಅನ್ನೋ ಪ್ರದೇಶಕ್ಕೆ ಹೋಗೇ ಇರಲಿಲ್ಲ. ಅಬುದಾಬಿಗೆ ಹೋಗಿ ಅಲ್ಲಿಂದ ಲಾಂಗ್ ಜರ್ನಿ ಕಂಟಿನ್ಯೂಸ್ ಆಗಿ ಒಂದು 100 ಕಿಲೋಮೀಟ್ರ್ ದೂರ ಹೋದಾಗ ನಿಧಾನಕ್ಕೆ ಈ ಕಟ್ಟಡಗಳು ಮರೆಯಾಗ್ತಾ ಹೋಗ್ತಾ 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 ಯಾವುದೇ ಒಂದು ಕಟ್ಟಡಗಳಿಲ್ದೇ ಈ ಮರಳುಗಾಡು ಪ್ರದೇಶಗಳು ನಮಗೆ ಕಾಣೋಕ್ಕೆ ಶುರುವಾಯಿತು. ಕೆಂಪು ಮರಳು, ಅಲ್ಲಿ ಇಲ್ಲಿ ಸಣ್ಣ ಸಣ್ಣ ಗಿಡಗಳು. ದುಬೈ ಅಂತ ಬಂದರೆ ಶೇಕ್ಸ್ಗಳು ಅಂತ ಬರ್ತಾರೆ ನೋಡಿ, ಅವ್ರ ತಲೆಗೇನೋ ಒಂದು ಪೇಟ ಕಟ್ಟಿರ್ತಾರೆ. ಯಾಕೆ ಈ ಪೇಟ ಕಟ್ಟಿರ್ತಾರೆ ಅಂತ ನನಗೆ ಕ್ಯೂರಿಯಾಸಿಟಿ ಆಯಿತು. ಬಂದವರೆಲ್ಲ ಕಟ್ತಾಯಿದ್ರು, ನಾನು ಕಟ್ಕೊಂಡೆ. ಸಿಕ್ಕಾಪಟ್ಟೆ ಗಾಳಿ. ಹಾಂ, ಕೊನೆಗೂ ಅರಬಿಕ್ ಸ್ಟೈಲಲ್ಲಿ ತಲೆಗೆ ಪೇಟ ಕಟ್ಕೊಂಡ್ಬಿಟ್ಟೆ. ಬನ್ನಿ ಹೋಗೋಣ ಈಗ ಸಫಾರಿಗೆ. ದಿಸ್ ಇಸ್ ಈಗಲ್? ಇಟ್ಸ್ ಓನ್ಲಿ ಫಾರ್ ಫೋಟೋ? ವಾವ್, ಇಟ್ಸ್ ವೆರಿ ನೈಸ್. ದಿಸ್ ಈಸ್ ಫುಲ್ ಡೆಸರ್ಟ್ ಈಗಲ್? ಮರುಭೂಮಿ ಒಳಗೆ ಸ್ಟಕ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಗಾಳಿ ಎಲ್ಲ ತೆಗಿತಾವ್ರೆ. ಹಾಂ, ಆಫ್ಟರ್ ಕಮ್ಮಿಂಗ್ ಮತ್ತೆ ರೀಫಿಲ್ ಅಗೈನ್? ಹಾಂ. ಓ ಮೈ ಗಾಡ್, ಈ ಲೆವೆಲಿಗೆ ಹೊಡಿತಾರೆ ಅಂತ ಗೊತ್ತಾಗಲಿಲ್ಲ ಗುರು. ಅಯ್ಯೋ ಅಲ್ಲಿ ನೋಡಿ ಇಲ್ಲಿ ಕಿತ್ಕೊ ಹೋಯ್ತೈತೆ. ಅಯ್ಯೋ, ಕೊನೆಗೂ ಒಂದು ಮ್ಯೂಸಿಕ್ ಹಾಕೊಂಡು ಹೊಡೆದ್ರು ಗಾಡಿನ. ಅವ್ರು ಜಂಪ್ ಮಾಡೋ ಹೊಡೆತಕ್ಕೆ ನಾವೇನು ಆಕಾಶಕ್ಕೆ ಹೋಗಿ ಬರ್ತೀವೇನೋ ಅನ್ನೋ ಲೆಕ್ಕಾಚಾರದಲ್ಲಿ ಗಾಡಿ ಓಡಿಸಿದ್ರು. ಇದು ಯಾವುದೋ ನಿಸಾನ್ ಗಾಡಿ ಅಂತೆ, ಡೆಸರ್ಟ್ ಸಫಾರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿದೆಯಂತೆ. 4X ಡ್ರೈವ್ ಇದು. ಈ ಪಾರ್ಟಿಗೂ 13 ವರ್ಷ ಎಕ್ಸ್ಪೀರಿಯನ್ಸ್ ಅಂತೆ. ಅವ್ರು ಓಡಿಸಿದ್ದು ಹೊಡ್ತಾ ನೋಡಿದ್ರೆ ನನಗೆ ಸ್ಟಾರ್ಟಿಂಗಲ್ಲಿ ಹೇಳಿದಾಗ ಅರ್ಥ ಆಗಲಿಲ್ಲ. ಒಂದು ಸ್ವಲ್ಪ ಬೆಲ್ಟ್ ಚೆನ್ನಾಗಿ ಹಾಕೊಳ್ಳಿ, ಆರ್ ಯು ರೆಡಿ ಅಂತ ಅಂದರು. ಏನು ಹಿಂಗೆ ಕರ್ಕೊಂಡು ಹೋಗ್ತಾರೆ, ಹಿಂಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಈ ಥರ ಎಲ್ಲ ಗುಂಡಿಯೆಲ್ಲ ಹಾರಿಸ್ತಾರೆ, ಇದ್ರೊಳಗೆಲ್ಲ ಪಾತಾಳಕ್ಕೆ ಇಳಿಸ್ತಾರೆ, ಆಕಾಶಕ್ಕೂ ಹಾರಿಸ್ತಾರೆ ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ಕರೆಕ್ಟಾಗಿ ಒಂದು 23 ಕಿಲೋಮೀಟ್ರು ಕಂಟಿನ್ಯೂಸ್ ಆಗಿ ಹಿಂಗೆ ಕರ್ಕೊಂಡು ಹೋದ್ರು. ಎಲ್ಲೆಲ್ಲಿ ಗುಂಡಿ ಸಿಗುತ್ತೆ, ಎಲ್ಲೆಲ್ಲಿ ದೊಡ್ಡಕ್ಕೆ ಹಂಪ್ ಸಿಗುತ್ತೋ ಅದನ್ನೆಲ್ಲ ಹಾರಿಸಿ ನಮಗೆ ಮಜಾ ಕೊಡೋ ಪ್ರಯತ್ನ ಮಾಡಿದರು. ಅವ್ರಿಗೇನು ನಾವು ಅಯ್ಯಪ್ಪೋ ಅಂತ ಕಿರ್ಚ್ಕೋಬೇಕು, ಅದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ನು. ಹೋಗ್ತಾ ತಿರುಗಿ ನೋಡಿದ್ರೆ ಡ್ರೈವರ್ ಆಕಾಶದಲ್ಲಿ ಅವ್ರು ಏನಂಗೆ ಕಾಣೋರು, ಮತ್ತೆ ತಿರುಗಿ ಈ ಕಡೆ ಕಣ್ಣು ಮುಚ್ಚಿ ತಿರುಗಿ ನೋಡೋದ್ರೊಳಗೆ ಅವ್ರು ಪಾತಾಳದಿಲ್ಲವರು, ನಾನು ಆಕಾಶದಲ್ಲಿರುವೆ. ಈ ಥರ ಎಲ್ಲ ಡ್ರೈವ್ ಮಾಡಿ ಕರ್ಕೊಂಡೋಗಿ 20 ಕಿಲೋಮೀಟ್ರ್ ದೂರದಲ್ಲಿ ಕರ್ಕೊಂಡೋಗಿ ಒಂದು ಜಾಗದಲ್ಲಿ ನಿಲ್ಲಿಸಿದ್ರು. ಅಯ್ಯಪ್ಪ, ಏನು ಓಡಿಸ್ತಾರೆ ಗುರುವೆ. ಹೌ ಮೆನಿ ಇಯರ್ಸ್ ಸಿನ್ಸ್ ಯು ಆರ್ ಡ್ರೈವಿಂಗ್ ಲೈಕ್ ದಿಸ್? This one is now around 13 years. 13 years. ये पलटाना भी होता है क्या? गाड़ी ऐसा चलाए तो समटाइम हो जाता है? अरे ग्राचा रकेट ನಮಗೆ ಏನಾದರೂ ಉಲ್ಟಾ ಆಗ್ಬಿಟ್ರೆ ಕತೆ. ಓಹ್, ವಾಟ್ ಅ ಡ್ರೈವ್ ಬ್ರೋ. ಒಬ್ಬ ಹೊಟ್ಟೆಲಿರೋ ಕಳ್ಳು ಬೋಟಿ ಕಲೇಜ ಎಲ್ಲ ಕಲಿಸಿ ಮೊಸರಾಗಿ ಹೋಗಿದ್ದಾವೆ. ಮನೇಲಿ ಕೂತ್ಕೊಂಡು ಬಿಡಿಸ್ಕೊಂಡು ಸಪ್ರೇಟ್ ಮಾಡ್ಕೋಬೇಕೀಗ. ವೆರಿ ನೈಸ್, ವೆರಿ ಗುಡ್ ಡ್ರೈವಿಂಗ್ ಬ್ರೋ. ಐ ಲೈಕ್ ಇಟ್. ಥ್ಯಾಂಕ್ ಯು. ಏನು ಮರಳು ಗುರು, ಓ ಕೆಂಪಿಗೆ ಇದ್ದಾವೆ. ಓ, ಇವೆಲ್ಲ ಮನೆ ಕಟ್ಟೋಕ್ಕಾಗುತ್ತಾ ಅಂತ ಇಂಡಿಯಾದಲ್ಲಿ? ಮೊದಲೇ ಮರಳು ಇಲ್ಲ ಕಟ್ಟೋಕ್ಕಾಗದೇ ಇರೋಂಥ ಮರಳು ಒಂದು ನೈಸು ಧೂಳಿನ ಕಣ ಇದ್ದಂಗಿದ್ದಾವೆ ಮರಳುಗಳು. ಅಲ್ಲಿ ನೋಡಿ, ಇಲ್ಲಿ ಮ್ಯಾಡ್ ಮ್ಯಾಕ್ಸ ಹೆಂಗೆ ಓಡಿಸ್ತಾವ್ರೆ, ಕೊಯ್ಯೋ ಮರ್ರೋ ಅಂತಾವೆ ಹಂಗೆ ವೆಹಿಕಲ್ಗಳು. ಯಾರೋ ರೇಸು ಸಿಕ್ಕಾಪಟ್ಟೆ ಜೋರು. ಅಲ್ಲಿ ನೋಡಿದ್ವಿ ಹೊಡೆಯೋದ. ಒಳ್ಳೆ ಎಕ್ಸ್ಪೀರಿಯೆನ್ಸು. ಸಫಾರಿ ಅಂದರೆ ಈ ಥರ ಇರುತ್ತೆ ಅಂತ ಅಂದ್ಕೊಳ್ಳಿಲ್ಲ ನಾನು. ಹಾಂ, ಹೊಡೀರಿ ಕಾಡಂದಿಯ ಕಿತ್ಕೊ ಹೋಯ್ತೈತೆ ಹಂಗೆ. ಪ್ಯಾರಾಚೂಟೆಲ್ಲ ಹಾರಿಸ್ತಾವ್ರಲ್ಲ ಗುರುವಲ್ಲಿ. ಸನ್ಸೆಟ್ಟು ನಮ್ಮ ದುರದೃಷ್ಟಕ್ಕೆ ಇಲ್ಲಿ ನೋಡಿ ಸನ್ಸೆಟ್ ಕಾಣಿಸ್ತಾ ಇಲ್ಲ ಇವತ್ತು. ಮೋಡ ಕ್ಲೌಡ್ ಹೋಗ್ಬಿಟ್ಟಿದೆ ಪೂರ್ತಿ. ಅವ್ರು ಹೊಡೆದಿದ್ದು ಫೋರ್ಸಿಗೆ ಗಾಡಿ ಹೀಟಾಗಿ
ಅದಕ್ಕೆ ಸುಧಾರಿಸ್ಕೊಳಕ್ಕೆ ಒಂದು ಸ್ವಲ್ಪ ಬ್ಯಾನೆಟ್ ತೆಗೆದು ಕಾಯಿಸ್ತವ್ರೆ. ನಾವು ಕನಸಲ್ಲೂ ಅಂದ್ಕೊಂಡಿರಲ್ಲ ಇಂಥ ಜಾಗಗಳು ನೋಡ್ತೀವಿ ಅಂತ. ಸಡನ್ನಾಗಿ ಇಲ್ಲಿಗೆ ಬಂದಾಗ ಏನೋ ಒಂಥರ ಖುಷಿ. ಯಾವಾಗ ಮನುಷ್ಯ ಎಲ್ಲದೂ ಹೊಸದೇ, ಇದ್ರೊಳಗೆ ಏನೋ ಇದೆ ಅಂತ ಮಗು ಕಣ್ಬಿಟ್ಟು ಪ್ರಪಂಚ ನೋಡ್ದಂಗೆ ಪ್ರತಿಯೊಂದನ್ನು ಕಣ್ಬಿಟ್ಟು ಹಿಂಗೆ ನೋಡಿದಾಗ ಎಲ್ಲವೂ ಅದ್ಭುತವಾಗಿ ಕಾಣುತ್ತೆ. ಏನೇನು ಅಡಗಿದೆ ಈ ಭೂಮಿ ಮೇಲೆ ಇನ್ನೂ ನೋಡಬೇಕು ಗುರುವೆ ಪ್ರಪಂಚನ. ಯಾಕಡೆ ಎಲ್ಲೆಲ್ಲಿ ಬಿದ್ದೋದ್ವೋ ಹುಡುಕಿ ಕೊನೆಗೆ ಸಿಗ್ತೀನೋ. ಸ್ವಲ್ಪ ಹೊತ್ತಾಗಿದ್ರೆ ಮುಚ್ಕೊ ಹೋಗಿರೋದು ಮಣ್ಣೊಳಗೆ, ನಂಗೆ ಸಿಗ್ತಾನೆ ಇರಲಿಲ್ಲ. ಗಾಳಿ ಹೊಡಿತಾ ಇರ್ತಾ ಮುಚ್ಕೊಂಡು ಹೋಗ್ಬಿಡುತ್ತೆ. ಆದರೂ ನೋಡಿ ಕೈ ಕಾಲು ಗಲೀಜೇ ಆಗಲ್ಲ ಈ ಮರಳಲ್ಲಿ ಒಂಚೂರು. ಇಲ್ಲಿ ನೋಡಿ ಎಷ್ಟು ಮರಳು ಮುಟ್ಟಿದ್ದೀವಿ. ಇಲ್ಲಿ ನೋಡಿ ಮರುಭೂಮಿಲಿ ಏನು ಬಿಸಿಲು ಹೀಟು ಅಂತ ಹೇಳ್ತೀವಲ್ಲ, ಇಲ್ಲಿ ಟೆಂಪ್ರೇಚರ್ ತುಂಬ ಕೋಲ್ಡ್ ಇರೋದು. ಕೈಯೆಲ್ಲ ನೋಡಿ ಇಲ್ಲಿ ಕೋಲ್ಡ್ ಆಯ್ತೈತೆ ನಮಗೆ ಫುಲ್ಲು. ನಾವೇನೇ ಗುರುತುಗಳನ್ನ ಮಾಡೋಗ್ಲಿ ಈ ಭೂಮಿ ಮೇಲೆ 1 ಗಂಟೆಲಿ ಗಾಳಿ ಬಂದು ಎಲ್ಲನೂ ಮುಚ್ಚಾಕೋಗುತ್ತೆ. ನಮ್ಮ ಹೆಜ್ಜೆ ಗುರುತು ಇರೋಲ್ಲ ಈ ಭೂಮಿ ಮೇಲೆ. ನಿನ್ನ ಕಾಲ ಬರೀ ಅಲ್ಪ ಅನ್ನೋದನ್ನು ಎಷ್ಟು ನೀಟಾಗಿ ತೋರಿಸುತ್ತಲ್ವ ಈ ಮರುಭೂಮಿ. ಇದು ನಥಿಂಗ್ ಈಸ್ ಪರ್ಮನೆಂಟ್ ಇನ್ ಇಸ್ ಲೈಫ್. ಜೀವನದಲ್ಲಿ ಯಾವುದು ಪರ್ಮನೆಂಟ್ ಇಲ್ಲ, ಇರೋದು ಇಷ್ಟು ಜೀವನ. ಎಂಜಾಯ್, ಅದನ್ನು ಅನುಭವಿಸೋದು ಕಲ್ತ್ಕೊಳ್ಳಿ. ಕಪ್ಪೆಗೂಡು ಮಾಡ್ತೀನಿ. ಕಪ್ಪೆಗೂಡು, ಅಯ್ಯೋ ನೀರಿನ ಪಸೆನೇ ಇಲ್ವಲ್ಲ ಮಳ್ಳಲ್ಲಿ ಕಪ್ಪೆಗೂಡು ಮಾಡೋಕ್ಕೆ. ಅಯ್ಯೋ ತೆಗೆದ್ರೂ ನಿಲ್ಲದೇ ಇಲ್ಲ. ಬೆಣ್ಣೆ ಒಳ್ಳೆ ರವೆ ಇದ್ದಂಗೆ ಐತೆ. ರವೆಕ್ಕಿಂತ ಸ್ವಲ್ಪ ಸಣ್ಣ, ಮೈದಾ ಹಿಟ್ಟಿಗಿಂತ ಸ್ವಲ್ಪ ದಪ್ಪ. ಧೂಳು ಹಾರ್ದಂಗೆ ಹಾರ್ಬೋಗುತ್ತೆ, ಕೈಯೇ ಗಲೀಜಾಗಲ್ಲ. ಓಹೋ ನೋಡಿ, ಚಪ್ಪಲಿ ಗಲೀಜೇ ಆಗಲಿಲ್ಲ. ಅದೆಲ್ಲಿತ್ತು ಮೂಲೆಯಲ್ಲಿ. ಇದೊಂಥರ ನೀರಿದ್ದಂಗೆ, ಯಾವುದಕ್ಕೆ ಹಾಕ್ತೀರ ಆ ರೂಪ ತಗೊಳತ್ತಿದು. ಯಾರೋ ಬಂದು ಇಲ್ಲಿ ಸಿಗರೇಟ್ ಸೇದ್ ಬಿಸಾಕಿ ಹೋಗೋರೆ. ಇದೇನಿದು ರಬ್ಬರ್ ಬ್ಯಾಂಡ್, ಹೇರ್ ಬ್ಯಾಂಡು ಲೇಡೀಸ್ದು. ಓಹೋ ಲಿಫ್ಟಿಗೆ ಬೇರೆ ಹಚ್ತಾವ್ರೆ. ಇಲ್ಲಿ ಬೇರೆ ಮಸ್ಕರ ಚಸ್ಕರ. ನನಗೆ ನಿಧಿ ಸಿಕ್ತಂಗೆ ಸಿಗ್ತಾವೆ, ಬರೀ ಲೇಡೀಸ್ದಾವೇ ಸಿಗ್ತಾವಪ್ಪ. ಜೆಂಟ್ಸ್ದೇನು ಸಿಗ್ತಾಯಿಲ್ಲ. ಸಿಗರೇಟ್ ಸಿಗ್ತಲ್ಲ ಅಂದ್ಬಿಡಿ, ಅದು ಲೇಡೀಸ್ ಕೂಡ ಸೇರ್ತಾರೆ ಸಿಗರೇಟ. ಓಕೆ ಹೋಗೋಣ. ಓಕೆ ಲೆಟ್ಸ್ ಗೋ. ಮರುಭೂಮಿಯಲ್ಲಿ ಕ್ಯಾಂಪ್ ಮಾಡೋದು ಹೆಂಗಿರುತ್ತೆ ನೋಡೋಣ ಬನ್ನಿ. ಅಭಿಲಾಷ್ ಮಿಸ್ ಮಾಡ್ಕೊತಾ ಇದ್ದೀನಿ ನನ್ನ ಪಾರ್ಟ್ನರ್ನ. ಆ್ಯಕ್ಚುಲಿ ನಾವೆಲ್ಲ ಕ್ಯಾಂಪಿಂಗ್ನ ಹೊರಗಡೆ ಹೋಗಿ ಮಾಡ್ತಾಯಿದ್ವಿ. ಇವತ್ತು ನಾನು ಒಬ್ಬನೇ ಇಲ್ಲಿ ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ನೋಡೋಣ, ಎಲ್ಲಾದರೂ ಅವರು ಔಟ್ ಆಫ್ ಕಂಟ್ರಿ ಬಂದರೆ ನೆಕ್ಸ್ಟ್ ಕ್ಯಾಂಪಿಂಗ್ ಮಾಡೋಣ. ಈಗ ಬನ್ನಿ, ವೆಯ್ಟ್ ಮಾಡೋದು ಯಾಕೆ, ಡೆಸರ್ಟ್ ಕ್ಯಾಂಪಿಂಗಿಗೆ ಹೋಗೋಣ. ಆಕಾಶ ಭೂಮಿ ಎರಡೂ ಒಂದೇ ಬಣ್ಣಕ್ಕೆ ತಿರುಗಿದೆ ಇಲ್ಲಿ. ಡೆಸರ್ಟ್ ಸಫಾರಿ ಹೋಗಿದ್ವಲ್ಲ, ಅದು ದುಬೈಯಿಂದ 100 ಕಿಲೋಮೀಟ್ರ್ ಮುಂದೆ ಪರ್ಮಿಷನ್ ಇದೆ ಅವ್ರಿಗೆ. ಆ ಪರ್ಮಿಷನ್ ಇದ್ದಿದ್ದರಿಂದ ಆ ಥರ ಸಫಾರಿ ನಾವು ಮಾಡ್ಸೋಕ್ಕಾಯ್ತು. ಸ್ವಲ್ಪ ದುಡ್ಡು ಒಳ್ಳೆ ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ದುಡ್ಡು ಕೊಟ್ಟರೆ ಕರೆಕ್ಟಾಗಿರೋ ಡೆಸರ್ಟ್ ಸಫಾರಿ ಸಿಗುತ್ತೆ, ಇಲ್ಲಾಂದರೆ ಇಲ್ಲೇ ಗದ್ದೆ ಪದ್ದೆಯಲ್ಲಿ ಓಡಿಸಾಡ್ದಂಗೆ ಆಗುತ್ತೆ ಡೆಸರ್ಟ್ ಸಫಾರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ದುಬೈಯಿಂದ ಏನು ಹಬ್ಬ ಅಂದರೆ ಇದು ಒಂದು 30-35 ಕಿಲೋಮೀಟ್ರಲ್ಲಿ ಸಿಗುತ್ತೆ ಈ ಥರ. ಅಂದರೆ ಸಿಟಿಗೆ ಒಂದು ಸ್ವಲ್ಪ ಹತ್ತತ್ರ ಇದ್ದಂಗೆ ದೂರಕ್ಕೆ ಕರ್ಕೊಂಡೋಗಿದ್ರು ನಮ್ಮನ್ನು. ಅದು ಪ್ರಾಪರ್ ಸಫಾರಿ, ಅದರಲ್ಲೂ ಎಕ್ಸ್ಪೀರಿಯನ್ಸ್ಡ್ 13 ವರ್ಷ ಡ್ರೈವರ್ ಎಕ್ಸ್ಪೀರಿಯನ್ಸ್ ಇವ್ರದ್ದು. ಸದ್ಯ ಎಲ್ಲೋ ಎತ್ತಾಕಿ ನಮ್ಮನ್ನು ನಿಗ್ರಿಸ್ತಾರೆ ಅಂದ್ಕೊಂಡಿದ್ದೆ ದುಬೈಲಿ. ಇಲ್ಲ, ಜೀವಂತವಾಗಿ ಇಂಡಿಯಾಗೆ ಬರ್ತೀನಿ, ಏನು ತೊಂದರೆ ಏನಿಲ್ಲ. ಆಮೇಲೆ ಕ್ಯಾಂಪಿಂಗ್ ಹೋಗುವಾಗ ನನಗೆ ಒಂದು ಬದಲಾವಣೆ ಆಯಿತು. ನಾನು ಯೂಟ್ಯೂಬರ್ ಅಂತ ಗೊತ್ತಾದ ಮೇಲೆ ನನಗೆ ಗೊತ್ತಿಲ್ಲದಂಗೆ ನನಗೆ ಒಂದು ಇಂಡಿವಿಜುವಲ್ ವೆಹಿಕಲ್ ಮಾಡಿ ಬೇರೆ ಯಾವುದೋ ಕ್ಯಾಂಪಿಂಗ್ ಸೈಟ್ಗೆ ಕರ್ಕೊಂಡೋದ್ರು. ಮೇ ಬಿ ಎಲ್ಲೋ ಪ್ರಮೋಷನ್ ಆಗುತ್ತೆ ಅಂತ ಇರ್ಬೋದು. ಏನೋ ಒಂದು 2-3 ಜನ ಇರ್ತಾರೆ, ಏನೋ ಒಂದು ಟೆಂಟ್ ಹಾಕಿರ್ತಾರೆ ಕ್ಯಾಂಪಿಂಗ್ ಅಂದ್ಕೊಂಡೆ. ದೊಡ್ಡ ಕ್ಯಾಂಪಿಂಗೇ ಇದೆ ಬಂಧುಗಳೇ ಇದು. ಮರುಭೂಮಿಯಲ್ಲಿ ಮಧ್ಯದಲ್ಲಿ ಇಟ್ಬಿಟ್ಟವ್ರೆ. ಒಳಗೆ ಹೋದ್ಮೇಲೆ ನಮ್ಮ ವೆಲ್ಕಮ್ ಡ್ರಿಂಕ್ಸ್ ಮತ್ತು ಒಂದು ಸ್ವೀಟ್ಸ್ ಅಂತ ಕೊಡ್ತಾರೆ. ಆ ಜಾಗದಲ್ಲಿ ನನಗೆ ಒಂದು ತುಂಬ ಖಾರವಾದಂಥ ಒಂದು ಸನ್ನಿವೇಶ ನಡೀತು. ಈತ ಯಾರೋ ವ್ಯಕ್ತಿ ಇಲ್ಲಿ ಕೆಲಸ ಮಾಡೋರು ಅಂತ ಕಾಣುತ್ತೆ, ಯಾರು ಅಂತ ಗೊತ್ತಿಲ್ಲ. ಅವ್ರು ಕೊಡ್ತಿದ್ದಂಥ ವಸ್ತುಗಳು ಯಾವುದು ಪರಿಚಯ ಮಾಡಿಕೊಡೋಣ ಅಂತ, ಇದು ಏನು ಅಂತ ಕೇಳೋಣ ಅಂತ ಹೋದೆ. ಆದರೆ ಆತ ನನ್ನ ತುಚ್ಛವಾಗಿ ಕಂಡು ಸೈಡ್ಗೆ ಹೋಗುವಂತ ಈ ಥರ ಅಂದರು. ಬ್ರದರ್, ವಾಟ್ ಯು ಡೂ ಇದ್ರ ವಿತ್ ದಿಸ್ ಆ್ಯಕ್ಚುಲಿ? ಮನಸ್ಸಿಗೆ ಎಷ್ಟು ಬೇಜಾರಾಯಿತು ಅಂದರೆ, ಯಾವುದೋ ದೇಶದಲ್ಲಿ ನಿಂತು ನಾವು ಮಾತಾಡೋಕ್ಕೂ ಒಂದು ಮಾತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಸುಮ್ಮನಾಗ್ಬಿಟ್ಟೆ. ನಾನೊಬ್ಬ ಯೂಟ್ಯೂಬರ್ ಅನ್ನೋದನ್ನು ಮರ್ತುಬಿಡಿ, ನನ್ನನ್ನು ಕಸ್ಟಮರ್ ಅಂತ ನೋಡಿದಾಗ ಒಬ್ಬ ಫಾರಿನರ್ಗೆ ಅವ್ರು ಟ್ರೀಟ್ ಮಾಡಿದ ರೀತಿ ನಿಜವಾಗ್ಲೂ ಮನಸ್ಸಿಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಆದರೆ ನಾನು ವಿಡಿಯೋ ಮಾಡಲ್ಲ ಅಂತ ಹೇಳಿದಾಗ ನನ್ನನ್ನು ಕರ್ಕೊಂಬಂದಿದ್ದವರು ಯಾಕೆ ಅಂತ ವಿಷಯ ತಿಳ್ಕೊಂಡ್ಮೇಲೆ ಅವ್ರಿಗೆ ಹೋಗಿ ಚೆನ್ನಾಗಿ ಕ್ಲಾಸ್ ತಗೊಂಡು ನನಗೆ ಯಾವುದೆಲ್ಲ ಸೌಕರ್ಯಗಳನ್ನ ಕೊಡಬೇಕು, ಯಾವುದೆಲ್ಲ ಅನುಕೂಲಗಳನ್ನ ಕೊಡಬೇಕು ಎಲ್ಲದನ್ನು ಕೊಟ್ಟು ಸಕಲ ಮರ್ಯಾದೆಗಳೊಂದಿಗೆ ಕೂರಿಸಿ ನನ್ನನ್ನು ಗೌರವಿಸಿದರು. ಆದರೂ ಮನಸ್ಸಿಗೆ ಆದ ನೋವು, ಒಮ್ಮೆ ಆ ಮಾತುಗಳು ಹೊರಗಡೆ ಬಂದಾಗ ಯಾವತ್ತೂ ವಾಪಸ್ ತಗೊಳಕ್ಕಂತೂ ಆಗಲ್ಲ. ಆ ವ್ಯಕ್ತಿ ಒಬ್ಬರನ್ನ ಬಿಟ್ಟು ಆ ಓನರ್ ಆಗಿರಲಿ ಮತ್ತು ನಾನು ಕರ್ಕೊಬಂದವರಾಗಿರಲಿ ತುಂಬ ಗೌರವದಿಂದ ನನ್ನನ್ನು ಮಾತಾಡಿಸಿ ಒಳ್ಳೆ ರೀತಿ ನನಗೆ ಕಳಿಸ್ಕೊಟ್ರು ಕೊನೆವರೆಗೂ.
ಅದು ನನಗೆ ತುಂಬ ಖುಷಿ ಆಯಿತು. ಬಂಧುಗಳೇ, ಆ ಕಡೆ ನೋಡಿದ್ರೆ ಕಾಮನ್ ಜನ ಕೂತ್ಕೊಂಡು ಊಟ ಮಾಡೋದು, ಈ ಕಡೆ ಬಂದು ನೋಡಿದ್ರೆ VIP ಜನ ಕೂತ್ಕೊಂಡ್ಬಂದು ಊಟ ಮಾಡೋದು. ಇಲ್ಲಿ ಬೇಕು ಅಂದರೆ ಕಂಫರ್ಟಬಲಾಗಿ ಕೆಳಗೆ ಕೂತ್ಕೊಂಡು ಊಟ ಮಾಡ್ಬೋದು. ಎಲ್ಲ ದಿಂಬು ಹಾಕೊಂಡು ಅಂಡಿಗೆ ಕೂತ್ಕೊಂಡು ನೀಟಾಗಿ ಉಣ್ತವ್ರೆ. ಡಿಫ್ರೆನ್ಸಿಯೇಷನ್ ಇಲ್ಲಿಂದ ಇಲ್ಲೇ ಡಿಫ್ರೆನ್ಸಿಯೇಷನ್ ಎಷ್ಟೊಂದಿದೆ. VIP ಜನಕ್ಕೆ ಹೆಂಗೆ ಊಟ ಕೊಡ್ತಾರೆ ನೋಡೋಣ. ಸೇಮ್ ಫುಡ್ ಫಾರ್ ಬೋತ್ ಆಫ್ ದೆಮ್? ದಿಸ್ ಈಸ್ ಲಿಟಲ್ ಕ್ವಾಲಿಟಿ ಒನ್. Not quality is the same, but some items more added here. More added. So fish also, fish fillet. Okay. ಇಲ್ಲಿ ನೋಡಿ, ಇಲ್ಲಿ ಯಾವ್ಯಾವ ಮಾಂಸಗಳು ಯಾವ್ಯಾವ ಪ್ರಾಣಿದು ಯಾವ್ದ್ರ ಜೊತೆ ಬೇಯಿಸ್ತವ್ರೆ ಅನ್ನೋದು ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಅಷ್ಟು ಗುಡ್ಡೆ ಹಾಕೊಂಡು ಬೇಯಿಸ್ತವ್ರೆ. ಇವ್ರಿಗೆ ಹೇಳ್ಬೇಕು ಅಂದರೆ ತುಂಬ ಕಸ್ಟಮರ್ಸ್ ಬರೋದ್ರಿಂದ ಫ್ರಸ್ಟ್ರೇಷನ್ ಅಂತೂ ಇದ್ದೇ ಇರುತ್ತೆ. ಆದರೆ ಅವರು ಮಾಡ್ತಿರೋ ಕೆಲಸ ಕಸ್ಟಮರ್ಸ್ನ ಖುಷಿ ಪಡಿಸಿರೋದು ಆಗಿರೋದ್ರಿಂದ ಸ್ವಲ್ಪ ಕೂಲಾಗಿ ಹ್ಯಾಂಡಲ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಅವ್ರು ಇವತ್ತು ನನಗೆ ಏನೇ ಅಮೃತ ಕೊಟ್ಟರು ನನಗೆ ರುಚಿ ಅನಿಸಲ್ಲ. ಯಾಕೆಂದರೆ ಮನಸ್ಸು ಖುಷಿಯಾಗಿರಬೇಕು ಎಲ್ಲ ರುಚಿನೂ ಅನುಭವಿಸೋಕ್ಕೆ. ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು. ಇದೆಲ್ಲ ಯಾಕೆ? ತೂಗ ತಕಡಿಲಿ ಊಟ ಹಾಕಿ ಬೇಯಿಸ್ತವ್ರೆ. ವೆರಿ ಹಾಟ್. ಡೌನ್ ಬೆಂಕಿ ಇಟ್ಟಿರೋದು. ಕೆಳಗಿಟ್ಟವ್ರಿ ಬೆಂಕಿನ. ಅದು ಬೆಳಗ್ಗೆ ತೂಗ ತಕಡಿ ಬೇರೆ ಇದು. ವಾವ್, ಇದರಲ್ಲಿ ಏನು ತಿಂತೀರ ಬಿಡ್ತೀರಾ? ತಿನ್ನಕ್ಕೂ ಅದೃಷ್ಟ ಮಾಡಿರ್ಬೇಕು. ಹೊಟ್ಟೆ ತುಂಬೋಗೈತೆ ನಮಗೆ. ಹೊಟ್ಟೆ ತುಂಬಿದ ಜನಕ್ಕೆ ಊಟ ಕೊಟ್ಟರೆ ಏನು ಮಾಡೋದು? ಪರವಾಗಿಲ್ಲ, ಇದ್ದಿದ್ರಲ್ಲೂ ಸೆಲೆಕ್ಟ್ ಮಾಡ್ಕೊಂಡು ಎಷ್ಟು ತಿನ್ನೋಕ್ಕಾಗತ್ತೆ ಅಷ್ಟು ತಿಂತೀನಿ. ವಾವ್, ನೈಸ್ ಬ್ರದರ್, ಯು ಗೇವ್ ಮಿ VIP ಸೀಟ್. ಇವತ್ತು ಭಕ್ಷ್ಯ ಭೋಜನಗಳ ಬಂಡಿ ನನ್ನ ಕಣ್ಮುಂದೆ ಇದೆ, ಆದರೆ ತಿನ್ನೋಕ್ಕೆ ಮನಸ್ಸೇ ಇಲ್ಲ. ನನಗೆ ಕರ್ಕೊಂಬಂದಿದ್ದವ್ರ ಮನಸ್ಸಿಗೆ ಬೇಜಾರಾಗಬಾರ್ದು ಅಂತ ಪ್ಲೇಟಲ್ಲಿ ಒಂದು ಚೂರೇ ಹಾಕೊಂಡು ಇಷ್ಟೇ ನಾನು ತಿನ್ನೋದು, ಇಷ್ಟೇ ತಿನ್ನೋದು ಅಂತ ಒಂದು ಸ್ವಲ್ಪ ಊಟ ಮಾಡೋಕ್ಕೆ ಶುರು ಮಾಡಿದೆ. ನಿಜವಾಗ್ಲೂ ಕ್ಯಾಂಪಿಂಗ್ನ ನನ್ನ ಲೈಫಲ್ಲಿ ನಾನು ಎಂಜಾಯ್ ಮಾಡಿರೋದು ಅಂದರೆ ಅಭಿಲಾಷು ನಾವು KKT ರೈಡ್ಗೆ ಹೋದಾಗ ರಸ್ತೆಯಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೇ ಟೆಂಟ್ ಹಾಕೊಂಡು ಉಳಿದು ಮಜಾ ಮಾಡ್ಕೊಂಡು ಬರ್ತಾಯಿದ್ವಿ. ಏನೂ ಇರ್ತಾ ಇರಲಿಲ್ಲ, ಆದರೆ ಎಲ್ಲ ನಮ್ಮ ಹತ್ರ ಇರ್ತಾಯಿತ್ತು. ಇದನ್ನ ನೋಡಿದಾಗ ಒಂದು ಗಾದೆ ನೆನಪಿಗೆ ಬರುತ್ತೆ. ಸಂತೋಷ ಅನ್ನೋದು ಸ್ವರ್ಗದಲ್ಲಿರಲ್ಲ, ನೀವು ನರಕದಲ್ಲಿದ್ದರೂ ನಿಮ್ಮ ಮನಸ್ಸು ಖುಷಿಯಾಗಿತ್ತು ಅಂದಾಗ ಆ ನರಕನು ಸ್ವರ್ಗವಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಏನೇ ಆಗಲಿ, ನನ್ನ ಹೆಂಡತಿ ಜೊತೆಲಿ ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ಅವಳಿಗೂ ಆಸೆ ಇತ್ತು, ಪ್ರೆಗ್ನೆಂಟ್ ಆಗಿದ್ಲಲ್ಲ, ಹಂಗಾಗಿ ಬರೋಕ್ಕಾಗಲಿಲ್ಲ. ಒಳ್ಳೆ ಬೆಲ್ಲಿ ಡ್ಯಾನ್ಸು, ಫೈರ್ ಡ್ಯಾನ್ಸು, ಎಲ್ಲದ್ರ ಜೊತೆ ಜನ ಶಿಳ್ಳೆ ಹೊಡ್ಕೊಂಡು ಎಂಜಾಯ್ ಮಾಡ್ತಾ ಊಟ ಮಾಡಿ, ನಾನು ಸ್ವಲ್ಪ ನನ್ನ ಕೈಲಾದಷ್ಟು ಎಷ್ಟು ತಿನ್ನೋಕ್ಕಾಗತ್ತೆ ಅಷ್ಟು ತಿಂದೆ. ಒಂದು ಸ್ವಲ್ಪ ಜೆಲಿ ಥರ ಏನೋ ಒಂಥರ ಇತ್ತು. ಅದೇನು ಅಂತ ಗೊತ್ತಿಲ್ಲ. ಇದು ನೋಡಿ ಸಾಧ್ಯ ಆದರೆ ಏನು ಅಂತ ಕೆಳಗಡೆ ಕಮೆಂಟ್ ಮಾಡಿ ಇದ್ರ ಹೆಸರು. ತುಂಬ ಅದ್ಭುತವಾಗಿತ್ತು. 2 ಥರ ಫ್ಲೇವರ್ದು. ಇದನ್ನು ತಿನ್ಕೊಂಡು ಆಮೇಲೆ ಅಲ್ಲಿಂದ ಹೊರಟೆ. ಮಜಾ ಬಂತ? ಎಪಿಸೋಡ್ ಇಷ್ಟ ಆಗಿದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಗೇನು ಅನಿಸ್ತು ಅಂತ ಹೇಳಿ. ದುಬೈಲಿ ಬಂದು ಇದನ್ನು ಅನುಭವಿಸ್ತಾ ಇದ್ದೀವಲ್ಲ ಅನ್ನೋದ್ರಣ. ಕೊನೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ನಿಮ್ಗೇನು ಅನಿಸುತ್ತೆ? ಇಷ್ಟ ಆಗಿದರೆ ಕೆಳಗೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಲೈಕ್ ಮಾಡಿ, ಏನೋ ಒಂದು ಮಾಡಿ ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.